ನಮಸ್ಕಾರ, ಕರ್ನಾಟಕ ಡಾಟಿನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇವತ್ತು RCB ಮ್ಯಾಚ್ ಇದೆ, ಅದು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಈ ಕಡೆ RCB ಆಡಿರೋ 4 ಮ್ಯಾಚಲ್ಲಿ 3 ಮ್ಯಾಚನ್ನು ಗೆದ್ದು ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಮ್ಯಾಚ್ ಬಿಟ್ಟರೆ ನೆಕ್ಸ್ಟ್ ಮ್ಯಾಚಲ್ಲೇ ಮುಂಬೈ ವಿರುದ್ಧ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಹಾಕ್ಬಿಟ್ಟು ವಾಂಖೇಡಲ್ಲಿ ಅವರ ತವರು ಸ್ಟೇಡಿಯಂನಲ್ಲಿ ಅವರನ್ನ ಸೋಲಿಸಿ ಇದೀಗ ಫುಲ್ ಜೋಶ್ನಲ್ಲಿ RCB ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಕೂತಿದೆ. ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮ್ಯಾಚ್ ಆಡ್ತಾ ಇದೆ. ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತೂ ಖಂಡಿತ ಇರುತ್ತೆ. ಯಾಕಂತ ಹೇಳಿದ್ರೆ LSGಯಲ್ಲೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಲೈನಪ್ ಇದೆ. ಯಂಗ್ ಬ್ಯಾಟ್ಸ್ಮನ್ ಚೌಧರಿ ಕಳೆದ ಮ್ಯಾಚಲ್ಲಿ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತನ್ನ ಬ್ಯಾಟಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ರೆ, ಈ ಕಡೆ ರಿಷಬ್ ಪಂತ್ ಅವರು ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಯಾಪ್ಟನ್ಸಿ ಪ್ರದರ್ಶನವನ್ನ ರಿಷಬ್ ಪಂತ್ ಅವರು ನೀಡ್ತಾ ಇದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲೂ ಕೂಡ ಅದ್ಭುತವಾಗಿ ಒಂದು ಬೌಲಿಂಗ್ ಯೂನಿಟ್ ಇದೆ. ಈ ಕಡೆ ಮೊಹಮ್ಮದ್ ಶಮಿ ಅವರಿದ್ದಾರೆ. ಮೊಹಮ್ಮದ್ ಶಮಿ ಈಗಾಗಲೇ ಅದ್ಭುತವಾದಂತಹ ಸ್ಪೆಲ್ಗಳನ್ನು ಮಾಡ್ತಾ ಇದ್ದಾರೆ. SRH ವಿರುದ್ಧ ಒಂದು ಒಳ್ಳೆ ಸ್ಪೆಲ್ಲನ್ನು ಮಾಡಿದ್ರು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಮ್ಯಾಚ್ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ LSG ಮ್ಯಾಚ್ನಲ್ಲಿ ಏನೇನು ಬದಲಾವಣೆಗಳಿದೆ, RCBಯಲ್ಲಿ ಆ್ಯಕ್ಚುಲಿ ಇವತ್ತು ಒಂದಿಷ್ಟು ಬದಲಾವಣೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಗೊತ್ತಿಲ್ಲ. ಮ್ಯಾಚ್ ನಡೆಯೋ ಟೈಮಲ್ಲಿ ಟಾಸ್ ಆದಮೇಲೆ ಪ್ಲೇಯಿಂಗ್ 11 ಯಾವುದೇ ಬದಲಾವಣೆ ಇಲ್ಲದೆ ಬಂದರೂ ಬರ್ಬೋದು, ಇಲ್ಲಾಂದರೆ ಒಂದಿಷ್ಟು ಬದಲಾವಣೆಗಳು ಸಹ ಆಗೋ ಸಾಧ್ಯತೆಗಳು ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ನೋಡೋಣ ಏನೇನಾಗುತ್ತೆ ಅಂತೇಳಿ. ಸದ್ಯಕ್ಕೆ RCB ವರ್ಸಸ್ LSG ನಡುವೆ ಇದುವರೆಗೂ 6 ಮ್ಯಾಚ್ಗಳು ನಡೆದಿದೆ. 6 ಮ್ಯಾಚ್ಗಳಲ್ಲಿ ಮುಖಾಮುಖಿಯಾಗಿದ್ದಾವೆ. ಈ 6 ಮ್ಯಾಚ್ಗಳಲ್ಲಿ RCB 4 ಮ್ಯಾಚ್ಗಳಲ್ಲಿ ಗೆದ್ದಿದ್ರೆ, LSG 2 ಮ್ಯಾಚ್ಗಳಲ್ಲಿ ಗೆದ್ದಿದೆ. RCB LSG ವಿರುದ್ಧ 230 ರನ್ಗಳ ಮೊತ್ತವನ್ನು ಕಲೆ ಹಾಕಿದ್ರೆ, ಈ ಕಡೆ LSG 227 ರನ್ಗಳ ಒಂದು ಅಧಿಕ ಮೊತ್ತವನ್ನು ಕಲೆ ಹಾಕಿದೆ. ಇಬ್ರು ಕೂಡ ಒಂದೊಳ್ಳೆ ಸ್ಟ್ರಾಂಗ್ ಟೀಮ್ ಅನ್ನು ಇಟ್ಕೊಂಡಿರುವಂತಹ ತಂಡ. ನೋಡೋಣ ಇವತ್ತು ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ RCBಯಲ್ಲಿ ಏನೆಲ್ಲ ಬದಲಾವಣೆಗಳು ಇವತ್ತು ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಫಸ್ಟ್ ಬರ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಅದು ವಿರಾಟ್ ಕೊಹ್ಲಿ ಅವರು ಇವತ್ತು ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಎಸ್, ಯಾಕಂತ ಹೇಳಿದ್ರೆ ಏನು ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಆಡೋ ಟೈಮಲ್ಲಿ ಅವರಿಗೆ ಮಂಡಿ ನೋವಿನ ಸಮಸ್ಯೆ ಕಂಡಿತ್ತು. ಮಂಡಿ ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು. ಅವರೇ ಒಂದು ಕಾಲೇನೋ ಟ್ವಿಸ್ಟ್ ಆಯಿತು ಅನ್ನೋದನ್ನ ಹೇಳ್ತಾ ಇರೋ ಒಂದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ಹಾಗಾಗಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಫುಲ್ ಏನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅವರು ಫೀಲ್ಡಿಂಗ್ ಅನ್ನ ಮಾಡಿರಲಿಲ್ಲ. ಫುಲ್ ಇಂಜುರಿಯಿಂದಾಗಿ ಅವರು ಹೊರಗಡೆನೇ ಇದ್ರು, ಡಗೌಟಲ್ಲೇ ಕೂತ್ಕೊಂಡು ಮ್ಯಾಚ್ ಅನ್ನ ನೋಡಿದ್ರು. ಒಂದು ರೀತಿಯಲ್ಲಿ ಇದು ಫ್ಯಾನ್ಸ್ಗಳಿಗೆ ಬೇಸರ ತರಿಸಿತ್ತು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಫೀಲ್ಡಲ್ಲಿ ಇದ್ರೆ ಒಂದು ಜೋಶೇ ಬೇರೆ. ಹಾಗಾಗಿ ಎಲ್ಲ ಒಂದು ಕಡೆ ಫ್ಯಾನ್ಸ್ಗಳಿಗೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಆ ಒಂದು ಸಿಚುವೇಶನ್ ಎಲ್ಲೋ ಒಂದು ಕಡೆ ಬೇಸರ ತರಿಸಿತ್ತು. ಆದರೆ ಇದೀಗ RCB LSG ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರಾ ಇಲ್ವಾ, ಪ್ಲೇಯಿಂಗ್ 11 ಅಲ್ಲಿ ಇರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ನೆಟ್ಸ್ನಲ್ಲಿ ಒಂದು ಒಳ್ಳೆ ಪ್ರಾಕ್ಟೀಸ್ ಸೆಷನ್ ಅನ್ನ ಮಾಡಿದ್ದಾರೆ. ನೆನ್ನೆ ಒಂದಿಷ್ಟು ವಿಡಿಯೋಗಳು ಸಹ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ನೆಟ್ಸಲ್ಲಿ ತುಂಬಾ ಹೊತ್ತು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ಟೆಪ್ ಔಟ್ ಆಗಿ ಎಲ್ಲ ಬ್ಯಾಟನ್ನು ಹೊಡೆದಿದ್ದಾರೆ, ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗಾಗಿ ಏನೋ ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಇನ್ನು ವಿಕೆಟ್ ಬಿಟ್ವೀನ್ ದ ರನ್ ಏನಿರುತ್ತೆ ಅದನ್ನು ಸಹ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಲ್ಲೂ ಸಹ ಎಲ್ಲೋ ಒಂದು ಕಡೆ ಅವರು ಅಷ್ಟೇನು ಸ್ಟ್ರಗಲ್ ಮಾಡ್ತಾ ಇಲ್ಲದೆ ಇರೋದ್ರ ಬಗ್ಗೆ ಒಂದಿಷ್ಟು ಕನ್ಫರ್ಮೇಷನ್ ಇದೆ. ಇನ್ನು ಫಿಸಿಯೋ ಒಂದಿಷ್ಟು ಟ್ರೈನಿಂಗ್ ಅನ್ನ ತಗೊಂಡು ಅಲ್ಲೊಂದಿಷ್ಟು ಟ್ರೀಟ್ಮೆಂಟ್ಗಳನ್ನು ಸಹ ವಿರಾಟ್ ಕೊಹ್ಲಿ ಅವರು ತಗೋತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಬೋದು ಅನ್ನೋ ಒಂದು ಭರವಸೆ ಇದ್ರೂ ಸಹ ಎಲ್ಲ ಒಂದು ಕಡೆ ಇಂಜುರಿ ಕಾರಣದಿಂದಾಗಿ ಇನ್ನೂ ರಿಕವರಿ ಆಗಿಲ್ಲದೆ ಇರಬಹುದು ಅನ್ನೋ ಕಾರಣಕ್ಕಾಗಿ ಪ್ಲೇಯಿಂಗ್ 11 ಇಂದ ಹೊರಗಿದ್ರು ಇರಬಹುದು. ಇಲ್ಲಾಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಬ್ಯಾಟಿಂಗ್ ಆಡಿ ಫೀಲ್ಡಿಂಗ್ ಮಾಡದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಆಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗೇ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಇಂಜುರಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದು ಒಂದು ಕಡೆ ಅಪ್ಡೇಟ್. ಆದ್ರೆ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಬೌಲಿಂಗ್ ವಿಭಾಗದಲ್ಲಿ ಜಾಶ್ ಹೇಜಲ್ವುಡ್ ಅವರು ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಅವರು ಇಂಜುರಿ ಸಮಸ್ಯೆಯಿಂದಾಗಿ ಆಡಿರಲಿಲ್ಲ. ಡಫಿ ಅವ್ರನ್ನ ಆಡಿಸಿದ್ರು. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಏನಾದ್ರೆ
ಹೇಸಲ್ವುಡ್ ಆಡ್ತಾರಾ ಏನು ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಇದೆ. ಸದ್ಯದ ಮಾಹಿತಿ ಪ್ರಕಾರ ಹೇಸಲ್ವುಡ್ ಸಹ ಇನ್ನೂ ಕೂಡ ಇಂಜುರಿಯಿಂದ ರಿಕವರಿ ಆಗಿಲ್ಲ ಅನ್ನೋದು. ನಿನ್ನೆ ಏನು ಪ್ರಾಕ್ಟೀಸ್ ಸೆಷನ್ ಇತ್ತು, ಆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೇಸಲ್ವುಡ್ ಅವರು ಭಾಗಿ ಆಗಿಲ್ಲ. ಏನು ಮುಂಬೈಯಲ್ಲಿ ಮ್ಯಾಚ್ ಆಡೋಕೆ ಹೋದಂತಹ ಸಂದರ್ಭದಲ್ಲಿ ಟೀಮ್ ಜೊತೆ ಅವರು ವಾಪಸ್ ಬಂದಿಲ್ಲ. ಒಂದು ದಿನ ಬಿಟ್ಟು ಅಂದ್ರೆ ನಿನ್ನೆ ಬೆಳಗ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹೇಸಲ್ವುಡ್ ಅವರು ಈ ಮ್ಯಾಚ್ ಕೂಡ ಆಡೋದು ಡೌಟ್ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ಡಫಿ ಅವ್ರನ್ನೇ ಮತ್ತೆ ಪ್ಲೇಯಿಂಗ್ 11 ಅಲ್ಲಿ ಆಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ನನ್ನ ಪ್ರಕಾರ ಡಫಿ ಅವ್ರನ್ನೇ ಎಲ್ಲ ಒಂದು ಕಡೆ ಆಡಿಸೋದು ಒಳ್ಳೇದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಎರಡು ಏನು ಮ್ಯಾಚ್ ಇತ್ತು CSK ವಿರುದ್ಧ ಇರ್ಬೋದು, SRH ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಪವರ್ ಪ್ಲೇನಲ್ಲೇ ವಿಕೆಟ್ ಅನ್ನು ತಂದುಕೊಡೋ ಮೂಲಕ ಒಂದು ರೀತಿಯಲ್ಲಿ ಎದುರಾಳಿ ತಂಡಕ್ಕೆ ಆಘಾತ ನೀಡಿದ್ರು. ಹಾಗಾಗಿ ಒಂದು ನನ್ನ ಪ್ರಕಾರ ಡಫಿ ಅವ್ರನ್ನೇ ಹೇಸಲ್ವುಡ್ ಬದಲಾಗಿ ಆಡಿಸೋದು ಒಳ್ಳೇದು. ಹೇಸಲ್ವುಡ್ ಇಂಜುರಿ ಇರೋದ್ರಿಂದಾಗಿ ಅವರು ಆಡೋದಿಲ್ಲ ಅನ್ನೋದು ಒಂದು ಪ್ರಮುಖ ಕಾರಣ. ಆದರೆ ನನ್ನ ಪ್ರಕಾರ ಡಫಿ ಅವ್ರನ್ನೇ ಆಡಿಸೋದು ಒಳ್ಳೇದು ಹೇಸಲ್ವುಡ್ ಪ್ರಕಾರ ಅನ್ನೋದು ನನ್ನ ಒಂದು ಮಾತಾಗಿದೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ LSG ವಿರುದ್ಧ ಇವತ್ತು ಒಂದು ಒಳ್ಳೆ ರೋಚಕ ಪಂದ್ಯ ಅಂತೂ ಇದ್ದೇ ಇರುತ್ತೆ. ನೋಡೋಣ ಇವತ್ತಿನ ಪಂದ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು. ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಅಲ್ಲಿ ಇವತ್ತು ಬದಲಾವಣೆ ಆಗುತ್ತಾ? ವಿರಾಟ್ ಕೊಹ್ಲಿ ಅವರು ಇಂಜುರಿ ಸಮಸ್ಯೆಯಿಂದ ಪಂದ್ಯದಿಂದ ಹೊರಗುಳಿತಾರಾ, ಇಲ್ವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾರು ಆಡ್ತಾರಾ, ಅಥವಾ ಫುಲ್ ಪ್ಲೇಯಿಂಗ್ 11 ಫುಲ್ ಮ್ಯಾಚ್ ಅಲ್ಲಿ ಅವರು ಕಾಣಿಸ್ಕೊಳ್ತಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಇನ್ನು ಹೇಸಲ್ವುಡ್ ಬದಲಿಗೆ ಡಫಿನ ಆಡಿಸ್ಬೇಕಾ, ಇಲ್ಲ ಡಫಿ ಬದಲು ಹೇಸಲ್ವುಡ್ ಅವರು ಏನಾದ್ರು ಇಂಜುರಿಯಿಂದ ರಿಕವರಿ ಆಗಿದ್ರೆ ಹೇಸಲ್ವುಡ್ ಅವ್ರನ್ನ ಆಡಿಸ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.